ಇದು ನಮ್ಮ ಹೊನ್ನಾವರ ಶರಾವತಿ ಹಿನ್ನೀರಿನಲ್ಲಿ ನಮ್ಮದೊಂದು ಪಯಣ. ನೋಡಲು ಸುಂದರ ಪರಿಸರ ತಾಣ ನೋಡಿದರೆ ನಮಗೇನೋ ಕೇರಳದಲ್ಲಿ ಇದೀವೇನೋ ಭಾಸವಾಗುತ್ತದೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಈ ಬೋಟಿಂಗ್ ಪಾಯಿಂಟ್ ಇದೆ. ನೀವೇನಾದರೂ ಹೊನ್ನಾವರ ಪ್ರವಾಸ ಹೋದರೆ ಮಿಸ್ ಮಾಡದೆ ಇಲ್ಲಿ ನೋಡಿ, ತುಂಬ ಎಂಜಾಯ್ ಮಾಡ್ಬೋದು. ಒಂದು ತಾಸು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಒಂದು ಪರ್ಸನಿಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸುಂದರ ವ್ಯೂಸ್ ಪಾಯಿಂಟ್ಸ್ ಇದೆ, ಫೋಟೋಶೂಟ್ ಮಾಡ್ಕೊಳಕ್ಕೆ ತುಂಬ ಸುಂದರವಾದಂಥ ತಾಣಗಳಿದೆ ನೋಡಿ. ಯಾವುದು ಕೇರಳ ನೋಡ್ದಂಗೆ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದು ಶರಾವತಿ ಹಿನ್ನೀರಿನ ಪಾಯಿಂಟ್. ಇದು ಶರಾವತಿ ನೀರು ಇಲ್ಲಿಂದಲೇ ಬಂದು ಸಮುದ್ರ ಸೇರುತ್ತಾ ಅಂತ ಪಾಯಿಂಟ್ ಇದು. ನೋಡಿ, ಸನ್ಸೆಟ್ ನೋಡ್ಬೋದು. ಬೋಟಿಂಗ್ ಪಾಯಿಂಟ್ ತುಂಬ ಜನ, ನಾವು ಹೋಗಿರೋದು ಡಿಸೆಂಬರಲ್ಲಿ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಹೋಗಿರೋದ್ರಿಂದ ತುಂಬ ಬೋಟ್ಸ್ ಎಲ್ಲ ಬಂದಿದ್ವು. ಹಾಗಾಗಿ ನಾವು ಸಿಂಗಲ್ ಪರ್ಸನ್ ಹೋದಾಗ ನಮಗೆ ಸ್ಪೇಸ್ ಸಿಕ್ತು. ನಾವು ಇಂಡಿವಿಜುವಲ್ ಹೋದರೆ ಒಂದು ಬೋಟ್ ತೊಗೋಬೇಕಾಗುತ್ತೆ, 5500 ರುಪೀಸ್ ಚಾರ್ಜ್ ಮಾಡ್ತಾರಂತೆ. ಎಲ್ಲ ತುಂಬ ಬೋಟ್ಸ್ ಎಲ್ಲ ನೋಡಿ, ಸುಂದರವಾದಂಥ ಫೋಟೋ ವ್ಯೂಸು ನೋಡಿ. ಹೇಗಿದೆ ನೇಚರ್, ಹೆಂಗಿದೆ ನೋಡಿ, ತುಂಬ ಸುಂದರವಾದಂಥ ನೇಚರಲ್ಲಿ ನಾವು ಹೊನ್ನಾವರದಲ್ಲಿ ಒಂದು ವ್ಯೂಸ್ ಮಾಡಿದ್ವಿ. ನಾನೇನು ನೋಡಿ, ಸೂರ್ಯಾಸ್ತವಾಗೋದು ಸಮಯ 5:45. ತುಂಬ ಚೆನ್ನಾಗಿದೆ, ಸುಂದರವಾದಂಥ ಪರಿಸರ, ಹಾಗೆ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತದೆ. ನೀವು ಹೊನ್ನಾವರಕ್ಕೆ ಹೋದರೆ ತಪ್ಪದೆ ಮಿಸ್ ಮಾಡದೆ ಈ ಬೋಟಿಂಗ್ ಪಾಯಿಂಟಲ್ಲಿ ಒಂದು ರೌಂಡು ಸುತ್ತಾಕೊಂಬನ್ನಿ. ಥ್ಯಾಂಕ್ ಯು.